ಮಂಜುನಾಥ್ ಜಾಯ್ನ್ ಆಗಿದ್ದಾರೆ. ನಮ್ಮನ್ನು ಬಜರಂಗ ಸೇನೆ ರಾಜ್ಯಾಧ್ಯಕ್ಷರು ಮಂಡ್ಯದಿಂದ ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ಮಂಜುನಾಥ್ ಅವರೇ. ನಮಸ್ತೆ. ಓಕೆ, ನಾನು ಮಾತಾಡ್ಸ್ತೀನಿ. ಒಂದು ನಾನೀಗ ಯದುವಿಂದ ಒಂದು ರಿಯಾಕ್ಷನ್ ತೊಗೋಬೇಕಾಯ್ತು ನಾನು. ಇದು ಈಗ ಸಾಕಷ್ಟು ವಿಷಯಗಳ ಬಗ್ಗೆ ಉಮರ್ ಶರೀಫ್ ಅವರಲ್ಲಿ ಮಾತಾಡ್ತಾ ಇದ್ರು. ಯಾರೇ ಆಗಿರಲಿ ಫಸ್ಟ್ ಈ ಮೆರವಣಿಗೆಗಳನ್ನು ನಾವು ನಿಲ್ಲಿಸಬೇಕು, ಡಿ ಜೆಗಳನ್ನು ನಿಲ್ಲಿಸಬೇಕು, ಪ್ರೊವೊಕೇಶನ್ ನಿಲ್ಲಿಸಬೇಕು, ಧರ್ಮ, ಭಕ್ತಿ, ನಂಬಿಕೆ, ಶ್ರದ್ಧೆ ಮನಸ್ಸಲ್ಲಿ ಇಟ್ಕೊಳ್ಳಿ, ಮನೆ ಒಳಗಡೆ ಇಟ್ಕೊಳ್ಳಿ. ಆಚೆ ತರೋದು ನಮ್ಮ ದೈವದ ಆಚರಣೆಗೋಸ್ಕರ ಇರಬೇಕೇ ವಿನಃ ಇನ್ನೊಂದು ಧರ್ಮದ ಇನ್ನೊಂದು ವ್ಯಕ್ತಿಯ ಕೋಪ ಮಾಡಿಸುವಂಥದ್ದಾಗಲಿ ಪ್ರವೋಕ್ ಮಾಡುವಂಥದ್ದಾಗಲಿ ಅಲ್ಲ ಅಂತ. ಸರ್, ಉಮರ್ ಶರೀಫ್ ಅವ್ರು ಮಾತಾಡ್ತಾ ಇದ್ದಾಗ ಸರ್ ಅವರು ಮಗುನು ಆಡಿಸ್ತಾರೆ, ಮಗುನು ಚಿವುಟಿನೂ ಅಳಿಸ್ತಾರೆ ಸರ್. ಅದಲ್ಲಿ ಅದು ದ್ವಂದ್ವ ನೀತಿ. ಉಮರ್ ಶರೀಫ್ ಅವರೇ, ನಿಮ್ಮ ಮಾತಿಗೆ ನನ್ಗೆ ಧಿಕ್ಕಾರ ಇರುತ್ತೆ. ಯಾಕೆ ಅಂತ ಕೇಳಿದ್ರೆ ಕೆಲವು ಕಾರಣಗಳು ತಾವ್ ಹೇಳಿದ್ರೆ ಅಲ್ಲಿ ಪೊಲೀಸ್ನವ್ರು ಆಕ್ಷನ್ಸ್ ತಗೋತಾ ಇದ್ದಾರೆ, ಇವರೆಲ್ಲ ಯಾಕೆ ಗುಂಪು ಸೇರಿದ್ರು ಅಂತ ತಾವ್ ಹೇಳಿದ್ರಿ. ಇದೇ ರೀತಿ ಡಿಜೆ ಹಳ್ಳಿ ಕೆಜೆ ಹಳ್ಳಿಲಿ ಪೊಲೀಸ್ನವ್ರು ಆಕ್ಷನ್ಸ್ ತಗೊಂಡು ಆ ವ್ಯಕ್ತಿ ಯಾರು ಧರ್ಮದ ವಿರುದ್ಧ ಏನೋ ಮಾತಾಡ್ದ, ಅವಹೇಳನ ಮಾಡ್ದ ಅಂದಾಗ ಅವ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದ. ಅವಾಗ ಯಾಕೆ ಗುಂಪು ಸೇರಿಸಿದ್ರು? ಅವಾಗ ಯಾಕೆ ಇದು ಮಾಡಿದ್ರು? ಅವಾಗ ಯಾಕೆ ಗುಂಪು? ಅವಾಗ ತಾವೆಲ್ಲ ಮುಖಂಡ್ರಲ್ವಾ, ತಾವೆಲ್ಲ ಅವಾಗ ಬುದ್ಧಿ ಹೇಳಕ್ಕಾಗ್ಲಿಲ್ವಾ? ಅವಾಗ ಯಾಕೆ ಸೈಲೆಂಟ್ ಆಗಿದ್ರಿ? ಪೊಲೀಸ್ ತನಕ ಕರ್ತವ್ಯ ಮಾಡ್ತಾ ಇತ್ತಲ್ವಾ? ಅವತ್ತು ಯಾಕೆ ಸೈಲೆಂಟ್ ಆಗಿದ್ರಿ? ಹುಬ್ಳಿ ಪೊಲೀಸ್ ಸ್ಟೇಷನ್, ಧಾರವಾಡ ಪೊಲೀಸ್ ಸ್ಟೇಷನ್ ಮುಂದೆ ಜೀಪ್ಗಳ ಮೇಲೆ ನಿಂತಿದ್ರಲ್ಲ, ಇದು ಮಾಡಿದ್ರಲ್ಲ, ಪೊಲೀಸರ ಮೇಲೆ ದೌರ್ಜನ್ಯ ಮಾಡಿದ್ರಲ್ಲ, ಅವಾಗೆಲ್ಲ ತಾವ್ ಯಾಕೆ ಬುದ್ಧಿ ಹೇಳಲಿಲ್ಲ? ಮತ್ತೆ ಈಗ ತಾವ್ ಹೇಳ್ತಿರಲ್ಲ, ಮೊನ್ನೆ ಚಾಮರಾಜಪೇಟೆದಾಗ್ಬೋದು, ಬೇರೆದಾಗ್ಬೋದು, ಯಾಕೆ ಯಾವಾಗ್ಲೂ ಬುದ್ಧಿ ಬರೀ ನಾವು ಮಾತ್ರ ಇದು ಮಾಡೋಂಥದ್ದಂತನ? ನಿಮ್ಮ ಮುಖಂಡರುಗಳು ನಿಮ್ಮ ಇದಕ್ಕೆ ಬಂದಾಗ ಅವರು ಅರೆಸ್ಟ್ ಆದ್ಮೇಲೆ ಹೆಂಗೆ ಅಮಾಯಕರಾಗ್ಬಿಡ್ತಾರೆ? ನಿಮ್ಮ ಮುಖಂಡರುಗಳು ಹೇಳ್ತಾರೆ ಪಾಪ ಅಮಾಯಕರು ಬೇರೆ ಏನೋ ಕೆಲ್ಸಕ್ಕೆ ಬಂದಿದ್ರು, ವಾಪಸ್ ಹೋಗ್ಬೇಕಾದಾಗ ಬಲವಂತವಾಗಿ ಇಟ್ಕೊಂಡೋಗ್ಬಿಟ್ಟಿದ್ರು ಅಂತ ನಾವು ಕೇಳೋಂತ. ಮತ್ತೆ ನೀವ್ ಹೇಳಿದ್ರೆ ಗಣೇಶ ಹಬ್ಬದ ಬಗ್ಗೆ ಎಲ್ಲ ಏನು ಹೊರಗಡೆ ಹಾಕ್ಬಾರ್ದು ಸ್ವಾಮಿ. ಗಣೇಶ ಹಬ್ಬದು ಮೊದಲು ಮನೆ ಒಳಗಡೆ ಮಾಡ್ತಾ ಇದ್ದಿದ್ದಂಥದ್ದು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಬಾಲಗಂಗಾಧರ ತಿಲಕ್ ಆಗ್ಬೋದು, ಬೇರೆ ನಾಯಕರಾಗ್ಬೋದು, ಅದೊಂದು ಸಾರ್ವಜನಿಕ ಉತ್ಸವ ಆಗ್ಬೇಕು, ದೇಶದ ಸ್ವಾತಂತ್ರ್ಯಕ್ಕೆ ಒಂದಾಗಬೇಕು, ಜನರೆಲ್ಲ ಒಂದಾಗಬೇಕು, ಬರೀ ಹಿಂದೂಗಳಂತೆಲ್ಲ ಜನರೆಲ್ಲ ಒಂದಾಗಬೇಕು, ದೇಶದ ಸ್ವಾತಂತ್ರ್ಯಕ್ಕೆ ಪೂರಕವಾಗಿ ಆಗ್ಬೇಕು ಅಂತ ಆಚರಣೆ ಮಾಡಿದಂಥದ್ದು. ಇವತ್ತು ಅಷ್ಟೇ ಎಲ್ಲರೂ ಸೇರಿ ಮಾಡಿ ಅಂತಾನೆ ಮಾಡೋದೇ ಹೊರತು ಯಾವುದೋ ಒಂದು ಕೋಮ್ಗೆ ವಿರುದ್ಧವಾಗಿ ಮಾಡುವಂಥದ್ದೆಲ್ಲ ಸ್ವಾಮಿಯದಲ್ಲಿ. ತಾವು ಅದನ್ನ ತಿಳ್ಕೊಬೇಕಾಗತ್ತೆ. ಬರೀ ಇವ್ರಿಗೆಲ್ಲ ಏನ್ ಕೆಲಸ ಅಂತ ಹೇಳ್ತಿರಲ್ಲ, ಇವ್ರಿಗೆಲ್ಲ ಏನ್ ಕೆಲಸ? ಪದೇ ಮಸೀದಿಗಳ ಮೇಲೆ ಹೋಗ್ಬೇಕಾದಾಗಲೇ ಕಲ್ಲುಗಳ ರಾಶಿಗಳನ್ನೇ ಅಲ್ಲಿ ಸೇಕರಣೆ ಮಾಡ್ತೀರಾ, ಇಲ್ಲ ತಾವು ಭಗವಂತನನ್ನ ಅಲ್ಲಿ ತಮ್ಮ ಭಗವಂತನನ್ನ ಪೂಜಿಸ್ತೀರಾ? ಇದು ಪ್ರಶ್ನೆ ಆಗುವಂಥದ್ದು, ಇದನ್ನ ಇದು ಮಾಡುವಂಥದ್ದು. ಇದನ್ನ ತಾವು ತಮ್ಮ ಮುಖಂಡರಾಗ್ಬೋದು, ಬೇರೆ ಇದು ಕಿಡಿಗಡಿಗಳು ಯಾರು ಮಾಡ್ತಾರೆ ಅಂತ ತಾವು ಪಾಯಿಂಟ್ ಸ್ಪೆಸಿಫಿಕ್ ಆಗಿ ಹೇಳ್ತಿರಲ್ಲ, ಅವ್ರಿಗೆ ಹೇಳ್ಬೇಕಾಗತ್ತೆ. ಹಿಂದೂ ಧರ್ಮ ಸಹಿಷ್ಣುತವಾಗಿರುತ್ತೆ. ಅದು ನಾವು ಗಣಪತಿಯನ್ನು ಶಾಂತಿಯುತವಾಗಿ ವಿಸರ್ಜನೆ ಮಾಡ್ತಾ ಇದೀವ್ರಿ. ಮೊನ್ನೆ ಈದ್ ಮೇಲೆ ಇದು ಮಾಡಿದಾಗ ಇಡೀ ಬೆಂಗಳೂರಿನಲ್ಲಿ ತ್ರಿಬಲ್ಸ್ ಹೋದ್ರು, ಆಟೋದಲ್ಲಿ ಯಾವ ರೀತಿ ಬೇಕಾದ್ರೂ ಹೋದ್ರು, ಯಾವ ಪೊಲೀಸ್ನವರು ಅವ್ರನ್ನ ಕೈ ಇದು ಮಾಡೇ ಇಲ್ಲ. ಯಾಕೆ ಹೆಲ್ಮೆಟ್ ಹಾಕ್ಲಿಲ್ಲ, ಯಾಕೆ ಇದು ಮಾಡ್ಲಿಲ್ಲ ಅಂತ ಒಬ್ಬರನ್ನು ಇದು ಮಾಡಿಲ್ಲ. ನಾವು ರೋಡಲ್ಲಿ ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಪೊಲೀಸ್ನವ್ರು ಕಟ್ಕೊಂಡು ಸುಮ್ಮನೆ ಕುಂತಿದ್ರು. ಇದು ಯಾಕೆ ತಾರತಮ್ಯ ಮಾಡ್ತಾರೆ? ಅದೇ ಒಬ್ಬ ಬೇರೆ ಧರ್ಮದವ್ರು ಹೋದ್ರೆ ಬಿಡ್ತಾರ ತರದಲ್ಲಿ? ಇದು ದ್ವಂದ್ವ ನೀತಿ ನಿಮ್ದು. ತಾವ್ ಏನ್ ಪ್ರತಿಪಾದಿಸ್ತಾ ಇದ್ದೀರೋ ಅದನ್ನ ಕಟುವಾಗಿ ಬೇರೆ ಯಾರು ಈ ತರ ಕಿಡಿಗೇಡಿಗಳು ಮಾಡ್ತಾರೋ ಅವ್ರಿಗೆ ಹೇಳ್ಬೇಕು ಅಂತ ನಾನು ವಿನಂತಿ ಸರ್ ತಮಗೆ. ಫೈನ್. ಇಲ್ಲಿ ಒಂದ್ ಕಡೆ ಈಗ ನಾನು ಕಶ್ಯಪ್ ಅವರೇ ಕೇಳ್ತೀನಿ. ಕಶ್ಯಪ್ ಅವರೇ, ಇಲ್ಲಿ ಯದುಕುಮಾರ್ ಅವರು ಕೇಳಿದ ಪ್ರಶ್ನೆ ಒಂದು, ಉಮರ್ ಶರೀಫ್ ಅವ್ರಿಗೆ ಇದೇ ಪ್ರಶ್ನೆ ಕಾಂಗ್ರೆಸ್ನವ್ರು ಕೇಳಿದ್ರೆ ನೋಡಿ, ನಿಮ್ಮ ಸರ್ಕಾರ ಇದ್ದಾಗಲೇ ಇಷ್ಟೊಂದು ಯಾಕೆ ನಡೀತಾವೆ? ಇದು ಸೇಮ್ ಇದು ಮಾತಾಡಿದ್ದೆಲ್ಲವನ್ನು ಒಂದು ಉಮರ್ ಶರೀಫ್ಗೂ ಅಪ್ಲೈ ಮಾಡ್ಕೋತೀನಿ. ಸೇಮ್ ಕ್ವಶನ್ ಪೇಪರ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಶ್ಯಪ್ ಅವರೇ ನೋಡಿ, ನಿರ್ದಾಕ್ಷಿಣ್ಯವಾಗಿ ಯಾರೇ ಮಾಡಿರ್ಲಿ ಅವ್ರಿಗೆ ನಾವು ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ನೋಡಿ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಇವಾಗ ನಿರ್ದಾಕ್ಷಿಣ್ಯ ಕ್ರಮ, ಕೇಸು ನ್ಯಾಯಾಂಗ ಬಂಧನ, ಆಮೇಲೆ ಬಂದ್ಮೇಲೆ ಒಂದ್ 2 ತಿಂಗಳಾದ್ಮೇಲೆ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ. ನೋಡಿ, ಎಲ್ಲಾ ಸರ್ಕಾರ ಅವ್ರ ಸರ್ಕಾರದಲ್ಲಿ ಎಷ್ಟು ಕೇಸ್ ವಾಪಸ್ ಬಂದಿದೆ ಅಂತ ನಮಗ್ ಗೊತ್ತು. ಎಂತೆಂತ ರೌಡಿ ಲಿಸ್ಟ್ಗಳು ಕೇಸ್ಗಳನ್ನ ತೆಗ್ಸಿದ್ದಾರೆ ಅಂತ ನಮಗ್ ಗೊತ್ತು. ಮೊನ್ನೆನು ಇದು ಸರ್ಕಾರ ಬೀಳೋ ಟೈಮಲ್ಲೂ ತೆಗೆದಿದ್ದಾರೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ನಿರ್ದಾಕ್ಷಿಣ್ಯವಾಗಿ ಆ ಇದು ಮಸೀದಿ ಒಳಗಡೆ ಕಲ್ಲು ಹೆಂಗೋಯ್ತು, ಆ ಕಲ್ಲು ಹೋಗ್ ಜವಾಬ್ದಾರಿ ಕೊಟ್ಟವ್ರು ಯಾರು, ಕಲ್ಲು ಶೇಖರಣೆ ಮಾಡಿದವ್ರು ಜವಾಬ್ದಾರಿ ಕೊಟ್ಟವ್ರು ಯಾರು, ಇನ್ ಡೀಟೇಲ್ ಆಗಿ ಗೃಹ ಇಲಾಖೆ, ಲೋಕಲ್ ಪೊಲೀಸ್ ಅವರು ತನಿಖೆ ಮಾಡ್ತಾರೆ. ಯಾರೇ ಆಗಿರ್ಲಿ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ನಮ್ಮ ಸರ್ಕಾರ ಅವ್ರ ಮೇಲೆ ಕಾನೂನು ಕ್ರಮ ತಗೊಳುತ್ತೆ. ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ, ಅದ್ರಲ್ಲಿ 2 ಮಾತಿಲ್ಲ. ನಮ್ಮ ಸರ್ಕಾರ ಬಂದ್ಮೇಲೆ ಆಗುತ್ತೆ ಅಂತಾರಲ್ಲ. ನೋಡಿ, ನಾವು ನಮ್ಮ ಸರ್ಕಾರ ಬಂದ್ಮೇಲೆ ಯಾವ ಪ್ರಚೋದನೆ ಭಾಷಣಗಳು ನಮ್ಮ ನಾಯಕರಾಗ್ಲಿ ನಮ್ಮ ಮುಖ್ಯಮಂತ್ರಿ ಯಾರು ಮಾಡುವುದಿಲ್ಲ. ಇಲ್ಲಿ ಪ್ರಚೋದನೆ ಭಾಷಣ ಶುರುವಾಗೋದು ಎಲ್ಲಿಂದ ಅಂತ ಒಂದು ಸ್ಟಡಿ ಇದೆ. ಎಲ್ಲೇ ಸ್ಟಡಿ ಪ್ರಕಾರ ಬಿಜೆಪಿ ಅವರು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಇಂಥ ಪ್ರಚೋದನೆಕಾರಿಗಳನ್ನೆಲ್ಲ ಸ್ಟಾರ್ಟ್ ಮಾಡಿಸ್ತಾರಂತೆ. ಎಲ್ಲೇ ಯೂನಿವರ್ಸಿಟಿಯಿಂದ ಒಂದು ಅಮೆರಿಕಾದಲ್ಲಿ ಒಂದು ಯೂನಿವರ್ಸಿಟಿ ಅವರೊಂದು ಸ್ಟಡಿ ಮಾಡಿದ್ದಾರೆ. ಇಫ್ ದೇ ಡೂ ಎನಿ ಕಮ್ಯುನಲ್ ಇನ್ಸಿಡೆಂಟ್ಸ್
they will come back to the power. If they want to go to power, they need to start this kind of communal incident ಅಂತ ಒಂದು LA ಯೂನಿವರ್ಸಿಟಿ ಒಂದು ಸ್ಟಡಿ ಮಾಡಿದ್ದಾರೆ. ಇವರು ಅಧಿಕಾರಕ್ಕೆ ಹಿಡಿಯಕ್ಕೋಸ್ಕರ, ಜನರ ಮಧ್ಯೆ ದ್ವೇಷ ಬಿತ್ತಕ್ಕೋಸ್ಕರ ಈ ಕೆಲಸಗಳನ್ನು ಮಾಡ್ಕೊಂಡೇ ಬರ್ತಿದ್ದಾರೆ. ಇವರು ಅಧಿಕಾರದಲ್ಲಿದ್ದಾಗ ಒಂದು ಫೇಕ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ರು ಜನರಲ್ಲಿ. ಒಂದು ಊರಿಗೌಡ ನಂಜೇಗೌಡ ಮಂಡ್ಯದಲ್ಲೇ ಇರಲಿಲ್ಲ. ಆ ಫೇಕ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಬಿಟ್ಟು ಜನರ ಮಧ್ಯದಲ್ಲಿ ಗೊಂದಲ ಉಂಟು ಮಾಡಿದ್ರು. ಟಿಪ್ಪು ಸುಲ್ತಾನ್, ಊರಿಗೌಡ, ನಂಜೇಗೌಡ. ಅಯ್ಯೋ, ಟಿಪ್ಪು ಸುಲ್ತಾನ್ ಕೊಡುಗೆ ಮಂಡ್ಯಕ್ಕೆ ಬಹಳ ಇದೆ ಕಣ್ರಿ ಸ್ವಾಮಿ. ಟಿಪ್ಪು ಸುಲ್ತಾನ್ ಕೊಡುಗೆ ಮಂಡ್ಯಕ್ಕೆ ಬಹಳ ಇದೆ, ಅದನ್ನ ತೆಗೆದಾಕಕ್ಕಾಗತ್ತಾ? ಎಲ್ಲರೂ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಗೆ. ಹಂಗನ್ಬಿಟ್ಟು ನೀವು ಮಂಡ್ಯ ಜನದ ಮಧ್ಯದಲ್ಲಿ ದ್ವೇಷ ಭಾವ ಬಿತ್ತನೆ ನೋಡಿ, ದ್ವೇಷ ಭಾವನೆ ಬಿತ್ತನೆ ಕೆಲಸ ಮಾಡಬೇಡಿ. ನಮ್ಮ ಮಂಡ್ಯ ಜಿಲ್ಲೆ ಜನತೆ ನೋಡಿ, ನಾವು ಹೇಳ್ಬೇಕಾಗತ್ತೆ. ಶೃಂಗೇರಿ ಮಠದಲ್ಲಿ ನೋಡಿ, ಶೃಂಗೇರಿ ಮಠಕ್ಕೆ ಅಟ್ಯಾಕ್ ಆಗ್ತಿರ್ಬೇಕಾದ್ರೆ ಇದೇ ಟಿಪ್ಪು ಬಂದು ಸೇವ್ ಮಾಡಿದ್ದಾರೆ. ಶೃಂಗೇರಿ ಮಠದಲ್ಲಿ ಇವತ್ತು ಆರ್ಕೆಸ್ಟ್ರಾ ಶೃಂಗೇರಿ ಮಠಕ್ಕೆ ಅಟ್ಯಾಕ್ ಆಗ್ತಿರ್ಬೇಕಾದ್ರೆ ಇದೇ ಮರಾಠಿಗರಿಂದ ಇದೇ ನಮ್ಮ ಶೃಂಗೇರಿ ಜಗದ್ಗುರುಗಳು ಲೆಟರ್ ಬರ್ದಿದ್ದಾರೆ, ಬಂದು ನಮ್ಮ ಮಠನ ಸೇವ್ ಮಾಡ್ಕೊಂಡು ಟಿಪ್ಪು ಅವ್ರೆ ಅಂತ. ನೋಡಿ, ಮಾತಾಡ್ಬೇಕಾದ್ರೆ ಪಿಕ್ ಅಂಡ್ ಚೂಸ್ ಮಾತಾಡೋಲ್ಲ. ನೀವು ದ್ವೇಷ ಭಾಷಣ ಕೊಡುವುದನ್ನು ದ್ವೇಷ ಭಾಷಣ ಪ್ರತಾಪ್ ಸಿಂಹ ದ್ವೇಷ ಭಾಷಣ ಕೊಡೋದು ನಿಲ್ಲಿಸಿ. ಸ್ಪೆಸಿಫೈಡ್ ರೂಟ್ ಮಾರ್ಚ್ ಆದ್ಮೇಲೆ ಪೊಲೀಸ್ ತನಿಖೆ ಮಾಡಲಿ. ರಾಮನ ಮಾಡಿದ್ರೆ ಅರೆಸ್ಟ್ ಮಾಡ್ತೀವ, ನಾವು ಮುಲಾಜ್ ಮಾಡೋದಲ್ಲ. ನಿಮ್ಮಂಗೆ ರೌಡಿ ಶೀಟರ್ಗಳನ್ನ ಪೊಲೀಸ್ ಅವರು ತನಿಖೆ ಮಾಡ್ತಾರೆ. ರೌಡಿ ಶೀಟರ್ಗಳನ್ನ ಅಧಿಕಾರ ಬಂದ ತಕ್ಷಣ ಆಯ್ಕೆ ಮಾಡಿರುವಂತದ್ದು. ಜೂಜಾಡವನ್ ಎಲ್ಲಿ ಲಂಡನ್ ಕೂತಿದ್ದಾನೆ. ಜೂಜಾಡವನು ಈ ಪರಿಸ್ಥಿತಿ ಬಂದಿರಬೇಕಾದಾಗ ಚರ್ಚೆ ಮತ್ತೆ ಮುಂದುವರಿಸ್ತೀನಿ.